ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ದೇವಜನರೇ, ಈ ದಿನದ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೀಗಿದೆ: ದೇವರು ನಂಬಿಗಸ್ತನು, ನಿಮ್ಮನ್ನು ಕರೆದವನು ಆತನೇ, ಹೆದರಬೇಡ್ರಿ ಎಂಬುದಾಗಿ. ಹೌದು ಪ್ರೀತಿಯ ದೇವಜನರೇ, ನಮ್ಮ ದೇವರು ನಮ್ಮನ್ನು ಕರೆದಿದ್ದಾನೆ, ಆತನು ನಂಬಿಗಸ್ತನಾಗಿದ್ದಾನೆ. ನಾವು ಕೂಡ ಆತನಿಗೆ ನಂಬಿಗಸ್ತರಾಗಿ ಈ ಲೋಕದಲ್ಲಿ ಭಯ ಇಲ್ಲದ ಜೀವನವನ್ನು ಮಾಡಬೇಕೆಂಬುದೇ ದೇವರ ಉದ್ದೇಶ. ಹಾಗಾಗಿ ಈ ಒಂದು ದೇವರ ವಾಕ್ಯದ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಮ್ಮ ದೇವರನ್ನು ಆರಾಧನೆ ಮಾಡಿದ ನಂತರ ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೊಡುವ. ಈ ಹಾಡು ಹೀಗೆ ಹೇಳ್ತದೆ: ಅಪ್ಪ, ನಾನು ನಿನ್ನ ಕಾಣುವೆ, ತಂದೆ, ನಾನು ನಿನ್ನನ್ನು ಸ್ತುತಿಸುವೆ ಎಂಬುದಾಗಿ. ಮತ್ತು ತಂದೆಯು ನೀನೇ, ತಾಯಿಯು ನೀನೇ, ನಾನು ನಿನ್ನ ಕಂದನಲ್ಲೋ ಎಂಬುದಾಗಿ ನಾವು ಹಾಡುವ ಪ್ರಿಯರೇ. ಹಲ್ಲೆಲೂಯಾ. ಅಪ್ಪ, ನಾನು ನಿನ್ನ ಕಾಣುವೆ, ತಂದೆ, ನಿನ್ನ ಸ್ತುತಿಸುವೆ. ಅಪ್ಪ, ನಿನ್ನ ಕಾಣುವೆ, ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ನಾನಿನ್ನ ಕಂದನಲ್ಲೋ యేసయ్య, ನಾನಿನ್ನ ಕಂದನಲ್ಲೋ. ಅಪ್ಪ, ನಿನ್ನ ಕಾಣುವೆ, ತಂದೆ, ನಿನ್ನ ಸ್ತುತಿಸುವೆ. ಅಪ್ಪ, ನಿನ್ನ ಕಾಣುವೆ. ಈ ಚರಣ ಹೀಗೆ ಹೇಳ್ತದೆ: ಮಾರ್ಗವು ನೀನೇ, ಸತ್ಯವೂ ನೀನೇ, ನೀನು ನನ್ನ ಜೀವವಲ್ಲವೋ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಕರ್ತನು ನಮಗೆ ಜೀವವಾಗಿದ್ದಾನೆ. ಆತನು ನಮಗೆ ಜೀವವನ್ನು ಕೊಡಬೇಕೆಂತಲೂ ಆ ಜೀವ ಸಮೃದ್ಧಿಯಾಗಿರಬೇಕೆಂತಲೂ ಈ ಲೋಕಕ್ಕೆ ಬಂದಿದ್ದಾನೆ. ಆ ದೇವರು ನಮ್ಮನ್ನು ಇವತ್ತು ಕರೆದಿದ್ದಾನೆ, ಆತನ ಜೀವಕ್ಕೆ ನಮ್ಮನ್ನು ಸೇರಿಸಿದ್ದಾನೆ. ಪ್ರಿಯರೇ, ನಾವು ಹಾಡುವ: ಮಾರ್ಗವು ನೀನೇ, ಸತ್ಯವೂ ನೀನೇ, ಮಾರ್ಗವು ನೀನೇ, ಸತ್ಯವೂ ನೀನೇ, ನೀ ನನ್ನ ಜೀವವಲ್ಲೋ యేసయ్య, ನೀ ನನ್ನ ಜೀವವಲ್ಲೋ. ಅಪ್ಪ, ನಿನ್ನ ಕಾಣುವೆ, ತಂದೆ, ನಿನ್ನ ಸ್ತುತಿಸುವೆ. ಅಪ್ಪ, ನಿನ್ನ ಕಾಣುವೆ. ಈ ಚರಣ ಹೀಗೆ ಹೇಳ್ತದೆ: ಒಳ್ಳೆ ಕುರುಬನು ನೀನಲ್ಲವೋ, ನಾನು ನಿನ್ನ ಕುರಿಮರಿ ಎಂಬುದಾಗಿ. ಪ್ರಿಯರೇ, ನಮ್ಮ ಸ್ವಾಮಿ ನಮ್ಮ ಕುರುಬನಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಮುಂದೆ ಆತನು ನಡೀತಾ ಹೋಗ್ತಾ ಇದ್ದಾನೆ. ಯಾವಾಗ ಆತನ ಸ್ವರಕ್ಕೆ ನಾವು ಕಿವಿ ಕೊಡ್ತಾ ಹೋಗ್ತಿದ್ದೇವೋ, ಸರಿಯಾದ ದಾರಿಯಲ್ಲಿ ನಮ್ಮ ಕುರುಬನ ಹಿಂದೆ ಆ ಜೀವ ಮಾರ್ಗಕ್ಕೆ ದೇವರು, ಆ ಕರ್ತನು ಸೇರಿಸುವನಾಗಿದ್ದಾನೆ. ಹಾಗೆ ಹೇಳ್ತಾನೆ: ಒಳ್ಳೆ ಕುರುಬನು ನೀನಲ್ಲವೋ ಎಂಬುದಾಗಿ. ಹಾಡುವ ಪ್ರಿಯರೇ. ಒಳ್ಳೆ ಕುರುಬನು ನೀನಲ್ಲವೋ, ಒಳ್ಳೆ ಕುರುಬನು ನೀನಲ್ಲವೋ, ನಾನಿನ್ನ ಕುರಿಮಾರಿಯು యేసయ్య, ನಾನಿನ್ನ ಕುರಿಮಾರಿಯು. ಅಪ್ಪ, ನಿನ್ನ ಕಾಣುವೆ,
ನಿನ್ನ ಸ್ತುತಿಸುವೆ. ಅಪ್ಪ ನಾ ನಿನ್ನ ಕಾಣುವೆ. ತಂದೆ ನಾ ನಿನ್ನ ಸ್ತುತಿಸುವೆ. ಅಪ್ಪ ನಾ ನಿನ್ನ ಕಾಣುವೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ತಂದೆ ಎದುರಿಗೆ ಸ್ತೋತ್ರ ಅಪ್ಪ. ಕರ್ತನೆ, ನೀನು ಸ್ವಾಮಿ ನಮ್ಮನ್ನು ಕರೆದಿದ್ದಿ. ನೀನು ನಂಬಿಗಸ್ತನಾದ ದೇವರಾಗಿದ್ದಿ ಸ್ವಾಮಿ. ನಿನ್ನ ಆಹ್ವಾನ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಸ್ವಾಮಿ. ದೇವರೇ, ಈ ದಿನ ಸ್ವಲ್ಪ ಹೊತ್ತಿನ ವಾಕ್ಯವನ್ನು ಧ್ಯಾನ ಮಾಡುವಾಗ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಪ್ಪ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಈ ದಿನದ ದೇವರ ವಾಕ್ಯ ಅದು 1 ಕೊರಿಂಥಿಯ 1ನೇ ಅಧ್ಯಾಯ 9ರಿಂದ 12 ವಚನಗಳು ಪ್ರಿಯರೇ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಈ ವಾಕ್ಯ ಪ್ರಾರಂಭವಾಗುವಾಗಲೇ ಅದರಲ್ಲಿ ಬರೆದಿರುವಂಥ ಮೊದಲನೇ ಮಾತೇನೆಂದರೆ, ದೇವರು ನಂಬಿಗಸ್ತನು. ಪೌಲ್ ಹೇಳ್ತಿದ್ದಾನೆ, ಆ ಸಭೆಯ ವಿಶ್ವಾಸಿಗಳಿಗೆ ದೇವರು ನಂಬಿಗಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳ ಉಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯಿಯ ಮನೆಯವರಿಂದ ನನಗೆ ತಿಳಿದು ಬಂತು. ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು, ಇಲ್ಲವೇ ನಾನು ಅಪೊಲ್ಲೋಸನವನು, ಅಥವಾ ನಾನು ಕೇಫನವನು, ಇಲ್ಲವೇ ನಾನು ಕ್ರಿಸ್ತನವನೆಂದು ಹೇಳಿಕೊಳ್ಳುತ್ತಾನಂತೆ. ಈಗ ಕೇಳ್ತಿದ್ದಾರೆ, ನೀವು ನಂಬಿಗಸ್ತರಾಗಿದ್ದೀರಾ? ಈ ವಾಕ್ಯ ಪ್ರಾರಂಭವಾಗುವುದು ದೇವರು ನಂಬಿಗಸ್ತನಾಗಿದ್ದಾನೆ. ಇದು ಕೊನೆಯಾಗುವಾಗ ಕೊನೆಯ ವಚನದಲ್ಲಿ ಹೇಳ್ತಾನೆ, ನೀವು ನಂಬಿಗಸ್ತರಾಗಿದ್ದೀರಾ? ನೀವು ನಂಬಿಗಸ್ತರೆಂದು ಹೇಗೆ ತೋರಿಸಬಹುದು? 2 ಪ್ರಶ್ನೆಗಳೊಂದಿಗೆ 9ರಿಂದ 12ನೇ ವಚನ ನಾವು ನೋಡುತ್ತೇವೆ ಪ್ರಿಯರೇ. ಆ 9ನೇ ವಚನ ಪ್ರಾರಂಭವಾಗುವಂಥದ್ದು ದೇವರು ನಂಬಿಗಸ್ತನು. ಈ 12ನೇ ವಚನಕ್ಕೆ ಅದು ಕೊನೆಯಾಗುವುದು ನೀವು ನಂಬಿಗಸ್ತರಾಗಿದ್ದೀರಾ ಮತ್ತು ನೀವು ನಂಬಿಗಸ್ತರನ್ನು ಹೇಗೆ ತೋರಿಸಬಹುದು ಎಂಬುದಾಗಿ ಪೌಲನು ಅಲ್ಲಿ 2 ಪ್ರಶ್ನೆಗಳೊಂದಿಗೆ ಈ ವಾಕ್ಯ ಅದು ಕೊನೆಗೊಳಿಸ್ತಾನೆ. ಹಾಗಾಗಿ ಮೊದಲನೇದಾಗಿ ನಾವು ನೋಡುವ, ದೇವರು ನಂಬಿಗಸ್ತನು. ಆತನು ನಮಗೆ ಆತನ ಮಗನ ಅನ್ಯೋನ್ಯತೆಗೆ ನಮಗೆ ಆತನು ಕರೆದಿದ್ದಾನೆ. ಪ್ರಿಯ, ನಾವು ನೋಡುವಾಗ ಇಲ್ಲಿ ಹೇಳ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಈ ದೇವರು ನಮ್ಮನ್ನು ತನ್ನ ಮಗನ ಅನ್ಯೋನ್ಯತೆಗೆ, ಫೆಲೋಶಿಪ್ಪಿಗೆ, ಅಥವಾ ಆತನ ಜೊತೆ ಇದ್ದುಕೊಂಡು ನಾವು ಆತನ ಒಟ್ಟಿಗೆ ಇರುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ಪೌಲನಲ್ಲಿ ಹೇಳ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ನೋಡಿದಾದರೆ ನಮ್ಮನ್ನು ಪಾಲುಗಾರಿಕೆ ತೆಗೆದುಕೊಳ್ಳುವುದಕ್ಕೋಸ್ಕರ ಕರೆಯುತ್ತಾ ಇದ್ದಾನೆ. ಮಗನ ಮೂಲಕ ಫೆಲೋಶಿಪ್, ಒಟ್ಟಿಗೆ ಪಾಲುಗಾರಿಕೆ. ಆತನು ನಂಬಿಗಸ್ತನಾಗಿದ್ದಾನೆ. ಆ ನಂಬಿಗಸ್ತಿಕೆಯಲ್ಲಿ ಪಾಲುಗಾರಿಕೆ ತೆಗೆದುಕೊಂಡು ನಾನು ನೀವು ನಂಬಿಗಸ್ತರಾಗಿರಬೇಕೆಂಬುದಾಗಿ ಅಲ್ಲಿ ಪೌಲನ ಮೂಲಕ ದೇವರಾತ್ಮನು ಅಲ್ಲಿ ಮಾತನಾಡ್ತಿದ್ದಾರೆ ಪ್ರೇರೆ. ಹಾಗಾಗಿ ಮೊದಲನೇದಾಗಿ ನಾವು ನೋಡುವ, ದೇವರು ನಂಬಿಗಸ್ತನು. ಅದಕ್ಕೆ ಇಬ್ರಿಯ ಗ್ರಂಥಕರ್ತನು ಹೇಳುವಂಥ ಮಾತೇನೆಂದರೆ, 10ನೇ 23ನೇ ವಚನದಲ್ಲಿ ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲರಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಇಬ್ರಿಯ ಗ್ರಂಥಕರ್ತನು ಹೇಳ್ತಿದ್ದಾನೆ, ನಮಗೆ ಏನೆಲ್ಲ ವಾಗ್ದಾನ ಮಾಡಿದ್ದಾನೆ ಈ ದೇವರ ವಾಕ್ಯದಲ್ಲಿ, ಆತನು ಆ ಮಾಡಿದಂಥ ಆ ದೇವರು ಆತನು ನಂಬಿಗಸ್ತನಾಗಿದ್ದಾನೆ. ಇವತ್ತು ನಮಗೆ ಏನೆಲ್ಲ ವಾಗ್ದಾನಗಳು ಸತ್ಯವೇದದಲ್ಲಿ ನಮಗೆ ಕೊಡಲ್ಪಟ್ಟಿದೆ ಅಥವಾ ಬೈಬಲ್ನಲ್ಲಿ ನಮಗೆ ಕೊಡಲ್ಪಟ್ಟಿದೆ, ಅದೆಲ್ಲ ನೆರವೇರಿಸೋದಕ್ಕೋಸ್ಕರ ದೇವರು ನಂಬಿಗಸ್ತನಾಗಿದ್ದಾನೆ. ಆತನು ಯಾವತ್ತೂ ಕೂಡ ಹೇಳಿದ ಮಾತನ್ನು ಹಿಂತೆಗೆಯುವುದಿಲ್ಲ. ಒಂದು ವೇಳೆ ನಾವು ಹಿಂಜಾರಿ ಹೋಗಬೇಕು ಬಿಟ್ಟರೆ ದೇವರು ಹೇಳಿದ್ದು ಯಾವತ್ತೂ ಕೂಡ ಆತನು ಹಿಂತೆಗೆಯುವುದಿಲ್ಲ ಪ್ರಿಯರೇ. ಹಾಗಾಗಿ ಅಲ್ಲಿ ಹೇಳ್ತಾನೆ,
ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಆದರೆ ನಾವೇನು ಮಾಡಬೇಕಂದ್ರೆ ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂದಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ, ಒಬ್ರಿಗೊಬ್ಬರು ಎನ್ಕರೇಜ್ ಮಾಡೋಣ. ದೇವರು ನಂಬಿಗಸ್ತನಾಗಿದ್ದಾನೆ, ಆತ ನಮಗೆ ಸಹಾಯ ಮಾಡ್ತಾನೆ, ಆತನು ಎಲ್ಲ ವಿಷಯದಲ್ಲಿ ನಮ್ಮನ್ನು ನಡೆಸ್ತಾನೆ. ಯಾವ ಪರಿಸ್ಥಿತಿಯಲ್ಲೂ ಆತನಿಗೆ ಆ ಪರಿಸ್ಥಿತಿಯನ್ನು ಮಾರ್ಪಡಿಸದ ಆಗದೇ ಇರುವಂಥ ಯಾವ ಪರಿಸ್ಥಿತಿಯೂ ಇಲ್ಲ. ಇವತ್ತು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಹೇಳುವಂಥದ್ದು ದೇವರು ನಂಬಿಗಸ್ತನು ಎಂಬುದಾಗಿ. ಹಲ್ಲೆಲೂಯಾ. ಮತ್ತೆ ನಾವು ನೋಡುವಾಗ ಪ್ರಿಯರೇ, ಒಂದು ವೇಳೆ ಈ ಗ್ರೀಕ್ ಪದ ಕೂಡ ಅದು ನಿಷ್ಠಾವಂತಿಕೆ ಬಗ್ಗೆ ಬಹಳಷ್ಟು ಒಳ್ಳೆ ಹೇಳ್ತದೆ. ನಿಷ್ಠಾವಂತಿಕೆ ಅಂದರೆ ಅದು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದ್ದು, ಎಲ್ಲವನ್ನು ಮಾಡಲಿಕ್ಕೆ ಶಕ್ತ ಆದದ್ದು. ಒಂದು ವೇಳೆ ಒಂದು ಮಾತು ಕೊಟ್ಟಿತ್ತಂದರೆ ಅದರಲ್ಲಿ ಎಷ್ಟು ಲಾಸ್ ಆದರೂ ಕೂಡ ಆ ನಿಷ್ಠಾವಂತಿಕೆ ಅದು ಹೋಗುವುದಿಲ್ಲ. ನಾವು ಕೆಲವರಿಗೆ ಮಾತು ಕೊಡ್ತೇವೆ, ಏನೋ ನಮಗೆ ಲಾಸ್ ಅಥವಾ ನಮ್ಮ ಹೆಸರಾಳಾಗುವಂಥದ್ದು ಅಥವಾ ಏನಾದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮನ್ನು ಹಿಂಜರಿಯುವಂಥ ಏನಾದರೂ ವಾತಾವರಣ ಬಂದರೆ ನಾವು ಕೊಟ್ಟ ಮಾತನ್ನು ನಾವು ಹಿಂದೆಗಿದ್ದೇವೆ. ಸಾರಿ, ಅದು ಹಾಗೆ ಆಯಿತು, ಹೀಗೆ ನೆವನಗಳು ಹೇಳ್ತೇವೆ. ಆದರೆ ದೇವರು ನೆವನಗಳು ಹೇಳುವುದಿಲ್ಲ ಪ್ರಿಯರೇ. ದೇವರದು ಎಸ್ ಆ್ಯಂಡ್ ಆಮೇನ್ ಅಷ್ಟೇ ಇರೋದು ಆತನ ಹತ್ರ. ಎಸ್, ಹೌದು, ಮತ್ತು ಆಮೇನ್. ಹಾಗಾಗಿ ದೇವರಲ್ಲಿ ಯಾವತ್ತೂ ಕೂಡ ಆ ಮಾತಿನಲ್ಲಿ ತಪ್ಪುವಂತ ದೇವರಲ್ಲ. ಅದಕ್ಕೆ ಕೀರ್ತನೆಗಾರನು ಇದನ್ನು ಬಹಳ ಹತ್ತಿರದಿಂದ ನೋಡ್ತಾನೆ. ಕೀರ್ತನೆಗಾರನು ಹೇಳುವಂಥದ್ದು 36ನೇ ಅಧ್ಯಾಯ 5ನೇ ವಚನ ಹೇಳ್ತು, ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶಷ್ಟು ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ. ನಿನ್ನ ನಂಬಿಗಸ್ತಿಗೆ ಮೇಘ ಮಾರ್ಗ ಮುಟ್ಟುತ್ತದೆ, ಅಷ್ಟು ದೊಡ್ಡದಾಗಿದೆ ನಿನ್ನ ನಂಬಿಗಸ್ತಿಕೆ. ನೀನೊಬ್ಬ ವ್ಯಕ್ತಿ ಜೊತೆ ಇದ್ದೇನೆ ಎಂಬುದಾಗಿ ಹೇಳಿದ್ರೆ ನೀನು ಬಿಟ್ಟು ಹೋಗುವ ದೇವರಲ್ಲ. ನಾನು ನಿನ್ನ ನಡೆಸ್ತೇನೆ ಎಂಬುದಾಗಿ ಹೇಳಿದರೆ ನಿನ್ನ ನಡೆಸ್ತಾ ಇರ್ತಿ. ನಾನು ನಿನ್ನ ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದರೆ ನಿನ್ನ ಕೈ ಬಿಡುವುದೇ ಇಲ್ಲ. ಅಂತ ದೇವರು ನೀನಾಗಿದ್ದಿ ಪ್ರಿಯರೇ. ಹಾಗಾಗಿ ಪ್ರೀತಿ ದೇವ ಜನರೇ, ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಆ ನಂಬಿಗಸ್ತನ ದೇವರ ಬಗ್ಗೆ ನಮಗೆ ಗೊತ್ತಿರಬೇಕು. ನನ್ನ ದೇವರು ಯಾರು? ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನ ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವುದಾದರೆ ಆ ದೇವರಿಗೊಂದು ಉದ್ದೇಶವಿದೆ. ಆ ನಂಬಿಗಸ್ತನ ದೇವರಿಗೊಂದು ಉದ್ದೇಶ ಇರುವುದಾದರೆ ಆ ಉದ್ದೇಶವನ್ನು ನಿಮ್ಮ ಜೀವನದಲ್ಲಿ ದೇವರು ನೆರವೇರಿಸ್ತಾನೆ ಪ್ರಿಯರೇ. ನಾವು ಹೆದರಬಾರದು ಜೀವನದಲ್ಲಿ, ಯಾಕಂದರೆ ನಮ್ಮ ಜೊತೆ ಇರುವಂಥ ದೇವರು ಆತ ನಂಬಿಗಸ್ತನಾಗಿ. ಅದಕ್ಕೆ ಪ್ರಲಾಪದಲ್ಲಿ ಕೂಡ ಅಲ್ಲಿ ಹೇಳುವಂಥದ್ದು 3ನೇ 22ನೇ ವಚನದಲ್ಲಿ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವು, ದಿನವೂ ಹೊಸದಾಗಿ ಬರ್ತದೆ, ನಿನ್ನ ಸತ್ಯ ಸಂಧತೆ ದೊಡ್ಡದು ಎಂಬುದಾಗಿ ಹೇಳ್ತದೆ. ಎವ್ರಿ ಡೇ ಗ್ರೇಸ್ ಅಥವಾ ಕೃಪೆ ಅದು ಹೊಸದಾಗಿ ಬರ್ತಂತೆ. ಇವತ್ತಿದ್ದ ಕೃಪೆ ನಾಳೆ ಇಲ್ಲ, ನಾಳೆ ಇನ್ನೊಂದು ಕೃಪೆ ಹೊಸದಾಗಿ ಆತನು ಕೊಡುವನಾಗಿದ್ದಾನೆ. ಆ ಕೃಪೆಯನ್ನು ನೀನು ಮಿಸ್ ಮಾಡಿಕೊಂಡು ಇವತ್ತು, ಓಕೆ, ನಾಳೆ ನಿನಗೆ ಹೊಸದಾಗಿ ಒಂದು ಕೃಪೆ ಸಿಗ್ತದೆ. ಅದನ್ನು ಮಿಸ್ ಮಾಡಿಕೊಳ್ಬೇಡ. ಈ ದಿನ ಎಂಬುದಾಗಿರುವಾಗ ಅದನ್ನು ನೀನು ಆತುಕೋ, ಯಾಕಂದ್ರೆ ದೇವರು ನಂಬಿಗಸ್ತನು. ಇಲ್ಲಿ ಸತ್ಯ ಸಂಧತೆ ಅಂತ ಹೇಳ್ತದೆ, ಅದು ಇನ್ನೊಂದು ಟ್ರಾನ್ಸ್ಲೇಷನ್ ನಿಮ್ಗೆ ಹೇಳ್ತದೆ, ಪ್ರತಿ ಮುಂಜಾನೆಯೂ ಆತನು ಅದನ್ನು ಹೊಸ ರೀತಿಯಲ್ಲಿ ತೋರಿಸುವನು. ಯೆಹೋವನೇ, ನೀನೆಷ್ಟೋ ಸತ್ಯವಂತನು ಮತ್ತು ನಂಬಿಗಸ್ತನು. ಎಷ್ಟೋ ಸತ್ಯವಂತನು ಮತ್ತು ನಂಬಿಗಸ್ತನು. ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಎರಡನೇ ಒಂದು ವಿಚಾರ ನೋಡೋದಾದ್ರೆ, ಮೊದಲನೇದಾಗಿ ನಂಬಿಗಸ್ತನು. ಇವತ್ತು ನಾವು ದೇವರಲ್ಲಿ ನಂಬಿಗಸ್ತರಾಗಿದ್ದೇವಾ? ದೇವರ ನಂಬಿಗಸ್ತನು. ಅದಕ್ಕೆ ಬೇಕಾದಷ್ಟು ವಚನಗಳು, ಬೇಕಾದಷ್ಟು ಆಧಾರಗಳು ಸತ್ಯವೇದದಲ್ಲಿದೆ. ಇವತ್ತು ಇರುವಂಥ ಪ್ರಶ್ನೆ, ದೇವರು ನಂಬಿಗಸ್ತನಾಗಿದ್ದಾನೆ, ಆ ನಂಬಿಗಸ್ತಿಕೆಯಲ್ಲಿ ಪಾಲುಗಾರಿಕೆ ನಮ್ಮನ್ನು ಕರಿತಾ ಇದ್ದಾನೆ. ಈ ಪಾಲುಗಾರಿಕೆ ತೆಗೆದುಕೊಂಡಂಥ ವ್ಯಕ್ತಿಗಳಾದ ನಾವು, ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥ ನಾವುಗಳು ಇವತ್ತು ನಂಬಿಗಸ್ತರಾಗಿದ್ದೇವಾ? ಇವತ್ತು ಪ್ರಶ್ನೆ ನನಗೆ ನಾನು ಹಾಕ್ಕೊಳ್ಬೇಕು, ನಿಮಗೆ ನೀವು ಹಾಕಿಕೊಳ್ಳಬೇಕು. ನಾನು ದೇವರಿಗೆ ನಂಬಿಗಸ್ತನು ಆಗಿದ್ದೇನಾ ಎಂಬುದಾಗಿ. ಅದಕ್ಕೆ ಆ ಕೊರಿಂಥ್ಯ ಪತ್ರಿಕೆಯಲ್ಲಿ ಹೇಳುವಂಥ ಮಾತು, ನಾನು ಕ್ರಿಸ್ತಂದು ಹೇಳಿಕೊಳ್ಳುತ್ತಾರೆ, ನೀವು ನಂಬಿಗಸ್ತರಾಗಿದ್ದೀರಾ? 12ನೇ ವಚನದಲ್ಲಿ ನೀವು ನಂಬಿಗಸ್ತರಾಗಿದ್ದೀರಾ? ಒಂದು ಪ್ರಶ್ನೆ, ನೀವು ನಂಬಿಗಸ್ತರೆಂದು ಹೇಗೆ ತೋರಿಸಬಹುದು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಪ್ರೀತಿಯ ದೇವಜನರೇ, ಇವತ್ತಿರುವಂಥ ಪ್ರಶ್ನೆ, ಲೋಕದಲ್ಲಿ ದೇವರ ಮಕ್ಕಳಾಗಿ ನಾವು ದೇವರಿಗೆ ನಂಬಿಗಸ್ತರಾಗಿದ್ದೇವಾ? ದೇವರು ಹೇಳಿದ ಮಾತುಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿ ಜೀವಿಸ್ತಾ ಇದ್ದೇವಾ? ದೇವರು ನಮ್ಮನ್ನು ಕರೆದಿದ್ದಾನೆ, ಪಾಲುಗಾರಿಕೆಗೆ ಕರೆದಿದ್ದಾನೆ. ಬಾ, ನನ್ನಲ್ಲಿ ನೀನು ನಂಬಿಗಸ್ತಿಕೆಯನ್ನು ಪಾಲುಗಾರಿಕೆ ತೆಗೆದುಕೋ. ಅದಕ್ಕೆ ಬರುವಂಥ ಆಶೀರ್ವಾದ ತುಂಬ ಇದೆ. ಹಲ್ಲೆಲೂಯಾ.
ಅದಕ್ಕೆ ನಾವು ದೇವರ ಮಗನ ಯೇಸು ಕ್ರಿಸ್ತನ ಸಹಭಾಗಿತ್ವಕ್ಕೆ ನಾವು ಕರೆಯಲ್ಪಟ್ಟವರಾದ ನಾವು ದೇವರ ಅನ್ಯೋನ್ಯತೆಗೆ ಮತ್ತು ದೇವರ ನಂಬಿಗಸ್ತಿಕೆಗೆ ಇವತ್ತು ಪಾಲುಗಾರರಾಗಿರ್ತೇವೆ. ಹಾಗಾದರೆ ಪಾಲುಗಾರರಾದ ನಾವು ನಂಬಿಗಸ್ತರಾಗಿರಲೇಬೇಕೆನ್ನುವಂಥದ್ದೇ ಪೌಲನು ಕೊರಿಂಥ್ಯ ಸಭೆಗೆ ಬರೆಯುವಾಗ ಹೇಳುವಂಥ ಮಾತು. 4ನೇ ಅಧ್ಯಾಯದಲ್ಲಿ ನೋಡ್ಬೋದು. 1ನೇ ಕೊರಿಂಥ್ಯ 4ನೇ ಅಧ್ಯಾಯ 2ನೇ ವಚನದಲ್ಲಿ ಅದು ಹೀಗೆ ಹೇಳ್ತದೆ, ಹೀಗೆ ಇರಲು ಮನೆವಾರ್ತೆಯವರು ನಂಬಿಗಸ್ತರಾಗಿ ಕಂಡು ಬರುವುದು ಅವಶ್ಯವಲ್ಲವೇ? ಏನಿದು ಮನೆವಾರ್ತೆ? ಮನೆವಾರ್ತೆ ಅಂತ ಹೇಳುವಾಗ ಒಂದೊಂದು ಮ್ಯಾನೇಜರ್, ಸ್ಟ್ಯೂವರ್ಡ್ಶಿಪ್ ಅಥವಾ ನೋಡಿಕೊಳ್ಳುವವನು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನೋಡುವಂಥ ವ್ಯಕ್ತಿಗಳಿಗೆ ಮನೆವಾರ್ತೆಯವರು. ಯಾರ ಮನೆವಾರ್ತೆಯವರು? ದೇವರ ಮನೆಯ ವಾರ್ತೆಯವರು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೇವರ ಮನೆವಾರ್ತೆಯವರಾಗಿದ್ದೇವೆ. ಇವತ್ತು ದೇವರ ಮನೆವಾರ್ತೆಯವರಾದ ನಾವುಗಳು ದೇವರಿಗೆ ನಂಬಿಗಸ್ತರಾಗಿದ್ದೇವಾ? ದೇವರಿಗೆ ನಂಬಿಗಸ್ತರಾಗಿದ್ದೇವಾ? ನಾವು ಅನೇಕ ವಿಚಾರಗಳು ಯೇಸು ಸ್ವಾಮಿ ಹೇಳಿದ ಸಾಮ್ಯಗಳು ನಾವು ನೋಡ್ಬೋದು. ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು ಕೊಟ್ಟದ್ದನ್ನು ನಾವು ನೋಡ್ಬೋದು. ಅಲ್ಲಿ ನಂಬಿಗಸ್ತಿಗೆ ಇಲ್ಲದೆ ಇರುವಂಥ ನಾವು ನೋಡ್ಬೋದು. ಅನೇಕ ವಿಚಾರಗಳು ಯೇಸು ಸ್ವಾಮಿ ಹೇಳ್ತಾರೆ. ಇವತ್ತು ಪ್ರಿಯರೇ, ನಿಮ್ಮ ಜೀವನದಲ್ಲಿ ನಾನು ನೀವು ದೇವರಿಗೆ ನಂಬಿಗಸ್ತರಾಗಿದ್ದೇವಾ? ನಂಬಿಗಸ್ತಿಗೆ ಅಂದರೆ ಏನು? ನಂಬಿಗಸ್ತಿಗೆ ಅಂದರೆ ನಿಮ್ಮ ಬಾಸ್, ನೀವೊಂದು ಕಡೆಯಲ್ಲಿ ಕೆಲಸ ಮಾಡ್ತಿರೋದಾದರೆ ನಿಮ್ಮ ಬಾಸ್ ನಿಮಗೊಂದು ಕೆಲಸ ಕೊಡ್ತಾರೆ. ಆ ಕೆಲಸವನ್ನು ಮಾಡುವಂಥದ್ದೇ ನಂಬಿಗಸ್ತಿಕೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವಂಥ ನಂಬಿಗಸ್ತಿಕೆ. ಅದೇ ರೀತಿ ಇವತ್ತು ದೇವರಿಗೆ ನಂಬಿಗಸ್ತರಂತ ಹೇಳುವಾಗ ದೇವರ ವಾಕ್ಯ ನಿಮಗೆ ಏನು ಹೇಳುತ್ತದೋ ಅಥವಾ ದೇವರ ಮಾತು ನಮಗೆ ಏನು ಹೇಳುತ್ತದೋ ಅದನ್ನು ಚಾಚೂ ತಪ್ಪದೆ ನಾವು ಮಾಡುವಂಥದ್ದು, ಅದು ನಂಬಿಗಸ್ತಿಕೆ ಪ್ರಿಯರೇ. ಇವತ್ತು ನಾವು ದೇವರಿಗೆ ನಂಬಿಗಸ್ತಿಕೆ ಅಂತ ಹೇಳುವಾಗ ಆ ದೇವರ ಮಾತನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿ ಜೀವಿಸುವಂಥದ್ದೇ ನಂಬಿಗಸ್ತಿಕೆ. ಒಂದು ವ್ಯಕ್ತಿ ದೇವರಲ್ಲಿ ನಂಬಿಗಸ್ತನಾದರೆ ಅವನು ಈ ಲೋಕದಲ್ಲಿರುವಂಥ ಬೇರೆ ಜನರಿಗೂ ಕೂಡ ನಂಬಿಗಸ್ತನಾಗಿರ್ತಾನೆ. ಅವನ ಕೆಲಸ ಜಾಗದಲ್ಲಿ ಕೂಡ ಅವನು ನಂಬಿಗಸ್ತನಾಗಿರ್ತಾನೆ. ಅವನ ಕುಟುಂಬದಲ್ಲಿ ಅವನು ನಂಬಿಗಸ್ತನಾಗಿರ್ತಾನೆ. ಅವನು ಹೋಗುವಂಥ ಸ್ಥಳಗಳಲ್ಲಿ ಅವನು ನಂಬಿಗಸ್ತನಾಗಿರ್ತಾನೆ. ಅವನ ಸೇವೆಯಲ್ಲಿ ಅವನು ನಂಬಿಗಸ್ತನಾಗಿರ್ತಾನೆ. ಪ್ರತಿಯೊಂದು ಕಡೆಯಲ್ಲಿ ಕೂಡ ಅವನು ನಂಬಿಗಸ್ತನಾಗಿರ್ತಾನೆ. ಯಾಕಂದರೆ ಅವನು ಯಾವಾಗಲೂ ಕೂಡ ನೋಡುವಂಥದ್ದು ದೇವರನ್ನು, ದೇವರ ಮಾತನ್ನು. ಹಾಗೆ ಪ್ರೀತಿ ದೇವಜನರೇ, ಇಲ್ಲಿ ಹೇಳ್ತಾನೆ ಮನೆವಾರ್ತೆಯವರು ನಂಬಿಗಸ್ತನಾಗಿರುವುದು ಅವಶ್ಯವಲ್ಲವೇ? ಇದು ಮಸ್ಟ್ ಆ್ಯಂಡ್ ಶುಡ್, ಆಗಲೇಬೇಕು ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಮತ್ತು 2ನೇ ತಿಮೋತಿ ಕೂಡ ಬರೆಯುವಾಗ ಪೌಲನು ಹೇಳುವಂಥ ಮಾತು 2:13 ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ಹೌದು ಪ್ರಿಯರೇ, ಅನೇಕ ಆವರ್ತಿ ನಾವು ಅಪನಂಬಿಗಸ್ತರಾಗಿರ್ತೇವೆ. ಅನೇಕ ಆವರ್ತಿ ನಾವು ದೇವರ ಮಾತಿಗೆ ಅವಿಧೇಯರಾಗಿ ಹೋಗ್ತೇವೆ. ಯಾವಾಗ ನಾವು ಅವಿಧೇಯರಾಗಿ ಹೋಗ್ತೇವೋ ಆವಾಗ ನಾವು ಅಪನಂಬಿಗಸ್ತರಾಗಿರ್ತೇವೆ. ಹಲ್ಲೆಲೂಯಾ. ಒಬ್ಬ ರಾಜನ ಸೈನ್ಯದಲ್ಲಿ ಸೈನಿಕರು ಇರ್ತಾರೆ. ಅವರು ನಂಬಿಗಸ್ತನ ಸೈನಿಕರು ಯಾರಂತ ಹೇಳಿದ್ರೆ ರಾಜನು ಹೇಳಿದಾಗೆ ಮಾಡುವಂಥವನು ನಂಬಿಗಸ್ತನ ಸೈನಿಕನು. ಹಾಗಾಗಿ ರಾಜನು ಹೇಳಿದನ್ನು ತನಗೆ ಬಂದಾಗೆ ಮಾಡಿದರೆ ಆ ಸೈನಿಕನು ನಂಬಿಗಸ್ತನಲ್ಲ, ಅವನು ಅಪನಂಬಿಗಸ್ತನು. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ನಾವು ಅನೇಕ ವರ್ತಿ ಅಪನಂಬಿಗಸ್ತರಾಗಿದ್ದರೂ ಕೂಡ ದೇವರು ನಂಬಿಗಸ್ತನಾಗಿದ್ದಾನೆ. ಆತನ ಮಾತು ಯಾವತ್ತೂ ಆತನು ಹಿಂತೆಗೆಯುವುದಿಲ್ಲ. ನಾನೇ ಅದರಿಂದ ದೂರ ಹೋಗಬೇಕು. ಆತನ ಮಾತನ್ನು ಕೇಳದೆ ನಾನು ದೂರ ಹೋಗಿ ನಿಲ್ಲಬೇಕು. ಪ್ರಿಯರೇ, ಇಂಥ ಜೀವನ ನಮ್ಮದಾಗಿದೆಯಾ? ನಮ್ಮನ್ನು ಪರೀಕ್ಷಿಸಿಕೊಳ್ಳುವ. ನಾವು ದೇವರ ವಾಕ್ಯಾನುಸಾರ ಜೀವಿಸ್ತಾ ಇದ್ದೇವಾ? ದೇವರು ಇವತ್ತು ನಾವು ನೆನೆಸ್ತೇನೆ ಅಂದರೆ ಅದು ಆಧ್ಯಾತ್ಮಿಕ ಜೀವನ ಯಾವುದಂತ ಹೇಳಿದ್ರೆ, ನಾವೊಂದಷ್ಟು ಸಮಯ ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯದೇ. ಒಂದಷ್ಟು ಸಮಯ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಅಂತೇಳಿ ನಾವು ಒಂದಷ್ಟು ಸಮಯ ಆರಾಧನೆ ಮಾಡುವಂಥದ್ದು ಇದು ಕೂಡ ಒಳ್ಳೆಯದೇ. ಆದರೆ ದೇವರು ನಿಜವಾಗಲೂ ಯಾವುದನ್ನು ಮಾಡಬೇಕೆಂದು ಬಯಸ್ತಾನೆಂದರೆ ಆತನ ಮಾತಿಗೆ ಅನುಸಾರವಾಗಿ ನಡೆದು ಇದನ್ನೆಲ್ಲ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾನೆ. ಅದು ನಂಬಿಗಸ್ತಿಕೆ ಪ್ರಿಯರೇ. ನಾವೆಲ್ಲವನ್ನು ಮಾಡಿ
ದೇವರ ಮಾತಿಗೆ ಅವಿಧೇಯರಾಗಿ ನಡೆಯುವುದಾದರೆ ದೇವರು ನಮ್ಮ ಈ ಒಂದು ಪ್ರಾರ್ಥನೆ, ಈ ಒಂದು ವರ್ಷಿಪ್ ಅಥವಾ ಆರಾಧನೆ ಎಷ್ಟು ಸ್ವೀಕಾರ ಮಾಡಬಹುದು? ನೀವೇ ನೆನೆಸಿಕೊಳ್ಳ್ರಿ ಪ್ರಿಯರೇ, ನೀವೇ ಆಲೋಚನೆ ಮಾಡಿಕೊಳ್ಳ್ರಿ. ಈಗ ಎಕ್ಸಾಂಪಲಿಗೆ ನೀವು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಏನಾದರೂ ಹೇಳ್ತಾ ಇರ್ತೀರಿ, ಮಗನೇ ನೀನು ಇಂಥ ಕಡೆಗೆ ಹೋಗು, ಇಂಥ ವಸ್ತುಗಳನ್ನು ತಾ ಎಂಬುದಾಗಿ. ಅವನು ಹೋಗಲ್ಲ, ಅವನು ಮಾಡಲ್ಲ. ಆದರೆ ನಿಮ್ಮ ಮಧ್ಯೆ ಬಂದು ನೀವು, ಅಪ್ಪ ನೀನು ಒಳ್ಳೆಯವನು ಸ್ವಾಮಿ, ಅಪ್ಪ ನೀನು ಒಳ್ಳೆಯವನು, ನೀನು ಒಳ್ಳೆಯದನ್ನು ಮಾಡ್ತೀಯ ಅಂತೇಳಿ ನಿಮ್ಮನ್ನು ಹೊಗಳ್ತಾ ಇರ್ತಾನೆ. ಆದರೆ ಅವನು ನೀವು ಹೇಳಿದ ಯಾವುದು ಕೇಳುವುದಿಲ್ಲ, ಯಾವುದು ಕೇಳುವುದಿಲ್ಲ. ನೀವು ಸಂತೋಷ ಪಡ್ತೀರ ಅವನ ಹತ್ರ, ನಿಮ್ಮನ್ನು ಹೊಗಳ್ತಾ ಇರ್ತಾನೆ, ಆದರೆ ನೀವು ನಿಮ್ಮ ಮಾತು ಕೇಳಲ್ಲ. ಖಂಡಿತವಾಗ್ಲೂ ಯಾವ ತಂದೆ ತಾಯಿ ಕೂಡ ಅಂಥ ಮಗನಲ್ಲಿ ಸಂತೋಷ ಪಡುವುದಿಲ್ಲ. ನಮ್ಮ ದೇವರು ಪ್ರಿಯರೇ, ಆತನು ಬಯಸುವಂಥದ್ದು ನನ್ನ ಮಕ್ಕಳು ನಂಬಿಗಸ್ತರಾಗಿರಬೇಕು, ನನ್ನ ಮಾತನ್ನು ಅವರು ಕೇಳಬೇಕು. ಇದು ದೇವರು ಬಯಸುವಂಥದ್ದಾಗಿದೆ. ಹಾಗಾಗಿ ಪ್ರೀತಿ ದೇವಜನರೇ, ದೇವರು ಇವತ್ತಿಗೂ ಕೂಡ ನಮ್ಮನ್ನು ನೋಡ್ತಾ ಇರ್ತಾನೆ. ಆತನು ಪ್ರತಿ ಕ್ಷಣ ನಮ್ಮನ್ನು ನೋಡ್ತಾನೆ. ನಾವು ನೆನೆಸ್ತೇವೆ, ನಾವು ಮಾಡಿದ್ದು ಯಾರಿಗೂ ಗೊತ್ತಿಲ್ಲ ಅಂತೇಳಿ. ನಾನು ಮಾಡಿದ ನಮ್ಮ ಮನೆಯವರಿಗೆ ಗೊತ್ತಿಲ್ಲ, ನಾನು ಅಪನಂಬಿಕಸ್ಥನಾಗಿದ್ದದ್ದು ಯಾರಿಗೂ ಗೊತ್ತಿಲ್ಲ ಅಂತ ನಾವು ನೆನೆಸ್ಬೋದು. ಆದರೆ ಯಾರಿಗೆ ನಂಬಿಕಸ್ಥರಾಗಿರ್ಬೇಕಲ್ಲ ಅವ್ರು ನೋಡ್ತಾ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ನೀವು 2 ಪೂರ್ವಕಾಲ ವೃತ್ತಾಂತದಲ್ಲಿ ನೋಡುವಾಗ ಆಸನು ಎನ್ನುವಂಥ ಹೆಸರಿರುವಂಥ ಒಬ್ಬ ಅರಸನಿರ್ತಾನೆ. ಅವನ ವಿಷಯದಲ್ಲಿ ನಾವು ನೋಡುವಾಗ ಅವನಿಗೊಂದು ಎಚ್ಚರಿಕೆಯನ್ನು ಕೊಡುತ್ತಾನೆ ಪ್ರವಾದಿಯ ಮೂಲಕ ದೇವರು. ಆಗ 9ನೇ ವಚನ, 16ನೇದೇ 9ನೇ ವಚನ, 2 ಪೂರ್ವಕಾಲ ವೃತ್ತಾಂತ. ಅಲ್ಲಿ ಆತನು ಮತ್ತೆ ಹೇಳ್ತಾನೆ, ಯೆಹೋವನು ಭೂಲೋಕದ ಎಲ್ಲ ಕಡೆಯಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗೆ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಎಂಬುದಾಗಿ ಹೇಳ್ತಾನೆ. ತನ್ನ ಕಡೆಗೆ ಯಥಾರ್ಥವಾಗಿರುವಂಥ ವ್ಯಕ್ತಿಗಳ, ಅದರ ಅರ್ಥ ತನ್ನ ಕಡೆಗೆ, ದೇವರ ಕಡೆಗೆ ಯಥಾರ್ಥವಾಗಿ ಮನಸ್ಸನ್ನು ಕೊಟ್ಟು ಆತನ ಮಾತನ್ನು ತನ್ನ ಜೀವನದಲ್ಲಿ ಅಳವಡಿಸುವಂಥ ವ್ಯಕ್ತಿಗಳ ಜೀವನದಲ್ಲಿ ಅಲ್ಲಿ ಹೇಳ್ತಾನೆ, ನಾನು ಅವರಿಗೆ ರಕ್ಷಣೆಗೆ ತನ್ನ ಪ್ರತಾಪವನ್ನು ತೋರ್ಪಡಿಸ್ತಾನೆ ಎಂಬುದಾಗಿ. ದೇವರ ಪ್ರತಾಪ ನಿಮಗೆ ತೋರ್ಪಡಿಸ್ತಾನೆ ಪ್ರಿಯರೇ. ಅನೇಕ ಆವರ್ತಿ ಗೊತ್ತಾ ನಿಮಗೆ, ದೇವರ ವಾಕ್ಯ ಹೀಗೆ ಹೇಳ್ತದೆ, ಒಂದು ಯೆಶಾಯನ ಪ್ರವಾದನ ಗ್ರಂಥದಲ್ಲಿರಬೇಕು, ಹೀಗೆ ಹೇಳ್ತದೆ, ನಿನ್ನ ವಿರುದ್ಧವಾಗಿ ಅವರು ಮಾತನಾಡಿದ್ರಿಂದ, ನಿನ್ನ ವಿರುದ್ಧವಾಗಿ ಅವರು ಬಂದದ್ರಿಂದ ನಿನ್ನ ನಿಮಿತ್ತ ನಾನು ಅವರನ್ನು ಸಂಹರಿಸುವೆನು ಅಥವಾ ಅವರಿಗೆ ಶಿಕ್ಷೆಯನ್ನು ಕೊಡುತ್ತೇನೆ. ದೇವರಿಗೆ ಏನು ಅವರ ಮೇಲೆ ಇದಿಲ್ಲ. ಅದರರ್ಥ ನೀನು ಅಮೂಲ್ಯನಾಗಿದ್ದಿ. ಯಾರ್ಯಾರನ್ನು ದೇವರು ಕರೆದಿದ್ದಾನೋ ಆ ನಂಬಿಗಸ್ತಿಕೆಗೆ ಸೇರಬೇಕೆಂಬುದೇ ಕರೆದಿದ್ದಾನೋ ನೀನು ಅಮೂಲ್ಯನಾಗಿದ್ದಿ. ಆ ಅಮೂಲ್ಯನಾದ ವ್ಯಕ್ತಿ ಇವತ್ತು ದೇವರ ಮಾತಿಗೆ ಅವಿಧೇಯನಾದರೆ ಪ್ರಿಯರೇ, ದೇವರು ನೊಂದುಕೊಳ್ಳುವುದಿಲ್ವೋ? ಅಯ್ಯೋ ನನ್ನ ಮಗನು, ಎಷ್ಟೊಂದು ಇವನಿಗೋಸ್ಕರ ನಾನು ಮಾಡಿದೆ, ನಾನು ಎಷ್ಟೊಂದು ಇವಳಿಗೋಸ್ಕರ ಮಾಡಿದೆ. ನನ್ನ ಸ್ವಂತ ಮಗನನ್ನು ಕಳಿಸಿಕೊಟ್ಟು ಆತನ ಪ್ರಾಣವನ್ನು, ಆತನ ರಕ್ತವನ್ನು ಈ ಮಕ್ಕಳಿಗೋಸ್ಕರ ನಾನು ಕೊಟ್ಟಿದ್ದೇನಲ್ಲ, ಆದರೆ ಇವತ್ತು ಇವರು ನಂಬಿಗಸ್ತರಾಗಿ ಇಲ್ಲಲ್ಲ ಎಂಬುದಾಗಿ ದೇವರೊಂದು ಗಳಿಗೆಯಲ್ಲಿ ಕೂಡ ನೊಂದುಕೊಳ್ಳಬಹುದು ಪ್ರಿಯರೇ. ಹಾಗಾಗಿ ನೀವು ನಂಬಿಗಸ್ತರಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಮೊದಲನಾಗಿ ನಾವು ನೋಡಿದ ಅನೇಕ ವಿಚಾರಗಳಿದೆ, ನಾವು ನೋಡಬಹುದು, ವಾಕ್ಯಗಳು ನಾನು ಹೇಳ್ತಾ ಹೋಗ್ಬೋದು, ಆದರೆ ಸಮಯದ ಕೊರತೆ ಇದೆ ಪ್ರಿಯರೇ. ಮೊದಲನೇಗೆ ದೇವರು ನಂಬಿಗಸ್ತನು. ಎರಡನೇದಾಗಿ ದೇವರು ನಮ್ಮನ್ನು ನಂಬಿಗಸ್ತಿಕೆಗೆ ಕರೆದಿದ್ದಾನೆ, ನಾವು ನಂಬಿಗಸ್ತರಾಗಿದ್ದೇವೋ ಎಂಬುದಾಗಿ ಪ್ರಶ್ನೆ. ಮೂರನೇದಾಗಿ ನಂಬಿಗಸ್ತರಾದ ದೇವರು ನಮ್ಮನ್ನು ಕರೆದು ಆತನು ನಮ್ಮನ್ನು ನಡೆಸ, ಚಿಂತೆ ಬೇಡ. ಅದಕ್ಕೆ 2 ತಿಮೋತಿಗೆ ಬರೆಯುವಾಗ 1:9 ವಚನ ಹೇಳ್ತೇವೆ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದ ದೇವರು ನಾವು ಇವತ್ತು ಪರಿಶುದ್ಧರಾಗಬೇಕೆಂಬುದನ್ನು ನೆನೆಸ್ತಾನೆ. ಮತ್ತೆ ರೋಮಾಪುರಕ್ಕೆ ಬರೆಯುವಾಗ 8:30 ವಚನ, ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವನು ನೀತಿವಂತರು ನೆನೆಸಿದನು, ಮತ್ತು ಯಾರನ್ನು ನೀತಿವಂತರು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಅಂದರೆ ಈ ನೀತಿವಂತನ ದೇವರು, ಆತನು ನಮ್ಮ ನೀತಿವಂತಿಗೆ ಕರೆದು ಇವತ್ತು ನಮ್ಮ ನಡೆಸ್ತಾನೆ ಎಂಬುದಾಗಿ ವಾಗ್ದಾನ ಕೂಡ ಮಾಡಿದ್ದಾನೆ ಪ್ರಿಯರೇ. ಆತನಲ್ಲಿ ನಾವು ನೋಡುವಾಗ 8:28 ಹೇಳ್ತೇವೆ ರೋಮಾಪುರಕ್ಕೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯವನ್ನು ನಾನು ಅನುಕೂಲ ಮಾಡುತ್ತೇನೆ.
ನಿನ್ನ ಜೀವನದಲ್ಲಿ ದೇವರು ಎಲ್ಲ ಕಾರ್ಯವು ಅನುಕೂಲ ಮಾಡ್ತಾನೆ. ದೇವರು ನಂಬಿಗಸ್ತನಾಗಿದ್ದಾನೆ, ನಾವು ನಂಬಿಗಸ್ತರಾಗಿರ್ಬೇಕು. ಇವತ್ತು ನಂಬಿಗಸ್ತರಾಗಿ ನಡೆಯುವಂಥ ನಿಮ್ಮ ಜೀವನದಲ್ಲಿ ದೇವರು ಎಲ್ಲ ಕಾರ್ಯಗಳು ಕೂಡ ಆತನು ನಮಗೆ ಅನುಕೂಲವಾಗಿ ಮಾಡಿಕೊಡ್ತಾನೆ. ಇವತ್ತು ಬೇಕಾಗಿರುವಂಥದ್ದು ನಾನು ನಂಬಿಗಸ್ತನಾಗಿ ಜೀವಿಸಬೇಕು. ಆಗ ನಂಬಿಗಸ್ತನಾದ ದೇವರು, ನಮ್ಮನ್ನು ಕರೆದಂಥ ದೇವರು ನಮ್ಮನ್ನು ಈ ಲೋಕದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಸ್ತಾನೆ ಪ್ರೇರೆ. ಮತ್ತೆ ಎಫೆಸಕ್ಕೆ ಬರೆಯುವಾಗಲೂ ಕೂಡ ಆತನ ಹೇಳ್ತಾನೆ 4ನೇ 1ನೇ ವಚನದಲ್ಲಿ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ. ನಾವು ಯಾರಿಂದ ಕರೆಯಲ್ಪಟ್ಟಿದ್ದೇವೆ? ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೀವು ಹೇಗೆ ನಡಿಬೇಕು? ನೀವು ಪೂರ್ಣ ವಿನಯ, ಸಾತ್ವಿಕತ, ದೀರ್ಘಶಾಂತಿ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುತ್ತಾ, ಸಮಾಧಾನವೇ ಬಂಧನದಿಂದ ಕಟ್ಟಲ್ಪಡುತ್ತಾ, ಪವಿತ್ರಾತ್ಮನುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುತ್ತಾ ಇದರಲ್ಲಿ ಆಸಕ್ತರಾಗಿರಿ ಎಂಬುದಾಗಿ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ನೀವು ಹೊಂದಿದವರು. ಹಾಗೆ ಒಂದೇ ಆತ್ಮನ್ನು ಹೊಂದಿದಂಥ ನಾನು ನೀವು ಈ ದಿನ ಪ್ರಿಯರೇ, ನಾವು ಯಾವಾಗಲೂ ಕೂಡ ಆತನಲ್ಲಿದ್ದುಕೊಂಡು ಆತನಿಗೆ ನಂಬಿಗಸ್ತರಾಗಿ ಜೀವಿಸುವಾಗ ಆತನು ನಮ್ಮ ಜೀವನವನ್ನು ಪ್ರಿಯರೇ ಬಹಳ ಸುಲಭವಾಗಿ ಈ ಲೋಕದಲ್ಲಿ ಜೀವಿಸುವ ಹಾಗೆ, ಏನೇ ಕಷ್ಟ ಬಂದರೂ, ಸಮಸ್ಯೆ ಬಂದರೂ, ಕಣ್ಣೀರು ಬಂದರೂ ಕೂಡ ಅದೆಲ್ಲದರಲ್ಲಿಯೂ ಕೂಡ ನಮಗೆ ಅನುಕೂಲತೆಯನ್ನು ಮಾಡಿಕೊಟ್ಟು ನಮ್ಮನ್ನು ತಮ್ಮ ಕೈಯನ್ನು ಹಿಡಿದುಕೊಂಡು ಆತನು ನಮ್ಮನ್ನು ನಡೆಸ್ತಾನೆ ಪ್ರಿಯರೇ. ಇದು ನಮ್ಮ ದೇವರು. ಅದಕ್ಕೆ 1 ಥೆಸಲೋನಿಕ 2:12 ಹೇಳ್ತದೆ, ತನ್ನ ರಾಜ್ಯ ಪ್ರಭಾವದಲ್ಲಿ, 1 ಥೆಸಲೋನಿಕ 2:12, ತನ್ನ ರಾಜ್ಯ ಪ್ರಭಾವಗಳಲ್ಲಿ ಅಥವಾ ತನ್ನ ರಾಜ್ಯದ ಮಹಿಮೆಯಲ್ಲಿ ಪಾಲುಗಾರರಾಗೋದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆದುಕೊಳ್ಳಬೇಕೆಂದು ಖಂಡಿತವಾಗಿ ಹೇಳುತ್ತಾ ಇದ್ದೇನೆಂದು ನಿಮಗೆ ತಿಳಿದಿದೆ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ, ಇವತ್ತು ಅನೇಕ ನಮ್ಮ ತಪ್ಪೇನೆಂದ್ರೆ ಅವರು ಹೇಳುದು ಇವರು ಹೇಳಿ, ಯಾರೇ ಹೇಳಿ ಅದು ದೇವರ ವಾಕ್ಯವಾದರೆ ಅದು ದೇವರ ವಾಕ್ಯವೇ. ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವನ್ನು ತಿಳಿದು ಅಂಗೀಕರಿಸಕ್ಕೆ ನಾವಂತೂ ಎಡಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರದ ನಿಮ್ಮೊಳಗೆ ಬಲವಾಗಿ ಕೆಲಸ ಮಾಡುತ್ತದೆ. ಹಲ್ಲೆಲೂಯಾ. ನೀವತ್ತು ಈ ವಾಕ್ಯಗಳನ್ನು ನಂಬುವುದಾದರೆ ನಿಮ್ಮ ಜೀವನದಲ್ಲಿ ಬಲವಾಗಿ ದೇವರ ಪ್ರಭಾವಕ್ಕೆ ತಕ್ಕ ಹಾಗೆ ಆತನ ಮಹಿಮೆಯ ಶಕ್ತಿಯ ಅನುಸಾರವಾಗಿ ಈ ವಾಕ್ಯಗಳು ನಮ್ಮ ಜೀವನದಲ್ಲಿ ಪ್ರಿಯರೇ 100ರಷ್ಟು ಅದು ಕಾರ್ಯ ಮಾಡುವಂಥದ್ದಾಗಿದೆ. ಇವತ್ತು ನಾನು ಮಾಡಬೇಕಾದ ಬೇರೆ ಏನಿಲ್ಲ. ದೇವರು ನಂಬಿಗಸ್ತನಾಗಿದ್ದಾನೆ, ನಾನೂ ನಂಬಿಗಸ್ತನಾಗಿರಬೇಕು. ಈ ನಂಬಿಗಸ್ತನ ದೇವರು ನನ್ನ ಜೊತೆ ಇದ್ದುಕೊಂಡು ನನ್ನ ನಂಬಿಗಸ್ತಿಕೆಯಿಂದ ದೇವರು ನನ್ನನ್ನು ನಡೆಸ್ತಾ ಹೋಗ್ತಾನೆ ಪ್ರಿಯರೇ. ಈ ಲೋಕದ ಪ್ರಯಾಣ ಸುಲಭವಾಗಿ ಬಿಡ್ತದೆ. ಇವತ್ತು ನೀನು ಕಷ್ಟದಲ್ಲಿದ್ದೀಯಾ, ಕಣ್ಣೀರಲ್ಲಿದ್ದೀಯಾ, ಸಮಸ್ಯೆಯಲ್ಲಿದೆ, ಒಂದು ಕ್ಷಣ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ ಪ್ರಿಯರೇ. ನಾವು ದೇವರಿಗೆ ನಂಬಿಗಸ್ತರಾಗಿದ್ದೇವಾ? ನಾವು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೇವಾ? ಅಥವಾ ನನ್ನ ಮನಸ್ಸಿಗೆ ಬಂದಾಗೆ ನಾನು ದೇವರ ವಾಕ್ಯವನ್ನು ನನ್ನ ಜೀವನ ಅಳವಡಿಸಿ ಜೀವಿಸ್ತಿದ್ದೇನಾ? ಅನೇಕ ವರ್ತ ಅನುಕೂಲಕ್ಕೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ನಾವು ಅಳವಡಿಸಿ ಜೀವಿಸ್ತೇವೆ ಪ್ರಿಯರೇ. ಹಾಗೆ ಮಾಡಬಾರ್ದು. ದೇವರು ಬಯಸುವಂಥ ನನ್ನ ಮಕ್ಕಳು ನನ್ನ ಮಾತಿಗೆ ವಿಧೇಯರಾಗಬೇಕು ಎಂಬ ವಿಧೇಯತ್ವವು ಯಾವಾಗಲೂ ಕೂಡ ಆಶೀರ್ವಾದವನ್ನು ತರ್ತೇ ಪ್ರಿಯರೇ. ವಿಧೇಯತ್ವದ ಫ್ರೂಟ್ ಏನಂದರೆ, ಫಲ ಏನಂದರೆ ಅದು ಆಶೀರ್ವಾದ. ನೀವು ನೋಡ್ರಿ, ಸತ್ಯವೇದದಲ್ಲಿ ಯಾರ್ಯಾರು ವಿಧೇಯರಾಗ್ತಾರೋ, ದೇವರ ಮಾತಿಗೆ ಕಣ್ಣು ಮುಚ್ಚಿ ಯಾವುದನ್ನು ನೋಡದೆ ಮುಂದಕ್ಕೆ ಹೋಗ್ತಾರೋ ಅವರೆಲ್ಲರ ಜೀವನದಲ್ಲಿ ಆಶೀರ್ವಾದ ಅವರನ್ನು ಫಾಲೋ ಮಾಡಿಕೊಂಡು ಬರ್ತಾ ಇತ್ತು. ಅವರು ಎಲ್ಲಿ ಹೋದರೂ ಕೂಡ ಆಶೀರ್ವಾದ ಅವರ ಹಿಂದೆನೇ ಇತ್ತು ಪ್ರಿಯರೇ. ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಅದಕ್ಕಿಂತ ಹೆಚ್ಚಾಗಿ ದೇವರು ನಮಗೋಸ್ಕರ ಮಾಡಬಲ್ಲನು. ಯಾಕಂದರೆ ತನ್ನ ಸ್ವಂತ ಮಗನ ರಕ್ತವನ್ನು ಕೊಟ್ಟು ಇವತ್ತು ನಮ್ಮನ್ನು ಕರೆದಿದ್ದಾನೆ. ಆ ನಂಬಿಗಸ್ತಿಕೆಯಲ್ಲಿ ನಾವು ಸೇರಬೇಕೆಂಬುದಾಗಿ ಕರೆದಿದ್ದಾನೆ. ಆ ರಕ್ಷಣೆಗೆ ಸೇರಬೇಕೆಂಬುದಾಗಿ ನಮ್ಮನ್ನು ಕರೆದಿದ್ದಾನೆ. ಹಾಗೆಯೇ ಆತನ ಕಣ್ಣು ಇವತ್ತು ನಮ್ಮನ್ನು ನೋಡುತ್ತಾ ಇದೆ ಪ್ರಿಯರೇ. ಇವತ್ತು ನೀನು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಆ ಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಆತನಿಗೆ ಸಾಧ್ಯ. ನೀವು ಮಾಡಬೇಕಾದಷ್ಟೇ ದೇವರಿಗೆ ನಂಬಿಗಸ್ತರಾಗಿ ಜೀವಿಸುವಂಥದ್ದು. ಹಲ್ಲೆಲೂಯಾ. ಹಾಗಾಗಿ ಇವತ್ತು ಪೌಲನು ಹೇಳುವಂಥ ಮಾತೇನೆಂದರೆ, ನಾವು ನೋಡುತ್ತೇವೆ ದೇವರು ನಂಬಿಗಸ್ತನು. 9ನೇ ವಚನದಲ್ಲಿ 1 ಕೊರಿಂಥ್ಯ 1:9 ದೇವರು ನಂಬಿಗಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. 12ನೇ ವಚನಕ್ಕೆ ಬರುವಾಗ
ನೀವು ನಂಬಿಗಸ್ತರಾಗಿದ್ದೀರಾ? ನೀವು ನಂಬಿಗಸ್ತರೆಂದು ಹೇಗೆ ನೀವು ತೋರಿಸಬಹುದು ಎಂಬುವಂಥ ಪ್ರಶ್ನೆಯೊಂದಿಗೆ ವಾಕ್ಯಭಾಗವು ಮುಗಿಯುತ್ತದೆ. ಪ್ರಿಯ ನನ್ನ ಪ್ರೀತಿಯ ದೇವಜನರೇ, ನಮಗೆ ದೇವರು ಕರೆದಿದ್ದಾನೆ, ಆತ ನಂಬಿಗಸ್ತನಾಗಿದ್ದಾನೆ. ನಾನು ನೀವು ಆ ನಂಬಿಗಸ್ತಿಗೆಯಲ್ಲಿ ಸೇರಬೇಕು ಎಂಬುದಾಗಿ, ಪಾರ್ಟ್ನರ್ಶಿಪ್ಪಲ್ಲಿ ಇರಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಕರೆದಂಥ ದೇವರು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾ, ಈ ಲೋಕದಲ್ಲಿ ನಿಮಗೆ ಸಹಾಯ ಮಾಡುತ್ತಾ ಆತ ನಂಬಿಗಸ್ತನಾಗಿರ್ತಾನೆ. ಅದನ್ನು ನಾನು ಮಾಡಬೇಕಾದ ಇಷ್ಟೇ ಪ್ರಿಯರೇ, ನಾನು ನನ್ನ ದೇವರಿಗೆ ನಂಬಿಗಸ್ತನಾಗಿರುವಂಥದ್ದು, ನಾನು ನನ್ನ ದೇವರ ಮಾತಿಗೆ ವಿಧೇಯನಾಗಿರುವಂಥದ್ದು. ಇಂಥ ಕಾರ್ಯಕ್ಕೆ ಪವಿತ್ರಾತ್ಮ ದೇವರು ತಾನೇ ನಮಗೆ ಸಹಾಯ ಮಾಡಿ. ನಮ್ಮಲ್ಲಿ ಬಲಹೀನತೆಗಳು ಇರುವುದಾದರೆ ಆ ಬಲಹೀನತೆಗಳಲ್ಲಿ ತನ್ನ ಬಲವನ್ನು ನಾವು ಕೇಳಿಕೊಳ್ಳುವ, ದೇವರ ಬಲವನ್ನು ನಾವು ಕೇಳಿಕೊಳ್ಳುವ, ಪವಿತ್ರಾತ್ಮನ ಬಲವನ್ನು ನಾವು ಕೇಳಿಕೊಳ್ಳುವ ಪ್ರಿಯರೇ, ಆತ ನಮಗೆ ಸಹಾಯ ಮಾಡ್ತಾನೆ. ನಾವು ಪ್ರಾರ್ಥಿಸುವ. ಭೂಪರಲೋಕದ ಒಡೆಯನೇ, ನಂಬಿಗಸ್ತನಾದ ನಮ್ಮ ದೇವರೇ, ನೀನು ನಂಬಿಗಸ್ತನು ಸ್ವಾಮಿ. ನೀನು ಹೇಳಿದ ಮಾತುಗಳು ನೆರವೇರಿಸದೆ ಬಿಡುವುದೇ ಇಲ್ಲ. ಆದರೆ ದೇವರೇ, ಆ ನಂಬಿಗಸ್ತಿಕೆಗೆ ಸ್ವಾಮಿ ನಿನ್ನ ಮಗನ ಮೂಲಕ ಕರ್ತನೆ ದೇವರು ನಮ್ಮನ್ನು ನೀವು ಕರೆದಿದ್ದಿ. ದೇವರೇ, ನೀನು ಕರೆದು ಸ್ವಾಮಿ ನಾವು ನಂಬಿಗಸ್ತರಾಗಿರಬೇಕೆಂಬುದಾಗಿ ನೀನು ಬಯಸ್ತಿ. ನಿನ್ನ ಮಾತುಗಳನ್ನು ಕೇಳಿ ನಿನ್ನ ಮಾತಿಗೆ ವಿಧೇಯರಾಗಬೇಕೆಂಬುದಾಗಿ ನೀನು ಬಯಸ್ತಿ ಸ್ವಾಮಿ. ಈ ದಿನ ಕೇಳಿದ ಮಾತುಗಳು, ವಾಕ್ಯಗಳು ದೇವರೇ, ನಾವು ನಂಬಿಗಸ್ತರಾಗಿ ಜೀವಿಸಬೇಕೆಂಬುದಾಗಿ ನಾವುಗಳು ಕರ್ತನೆ ನಂಬಿಗಸ್ತರಾಗಿ ಜೀವಿಸುವಂಥ ಕೃಪೆ ಕೊಡಪ್ಪ, ವಿಧೇಯರಾಗಿ ಜೀವಿಸುವಂಥ ಕೃಪೆ ಕೊಡಪ್ಪ. ಒಂದು ವೇಳೆ ಸ್ವಾಮಿ ದೇವರೇ ನಮ್ಮಲ್ಲಿ ಬಲಹೀನತೆಗಳಿರುವುದಾದರೆ, ನಂಬಿಗಸ್ತನಾದ ದೇವರೇ ನಿನ್ನ ಬಲವನ್ನು ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮನ್ನು ನಿನ್ನದಾವರ್ತಿ ನಿಲ್ಲಿಸು ಸ್ವಾಮಿ. ನಾವು ನಿನ್ನ ಯೋಗ್ಯ ಮಕ್ಕಳಾಗಿ ಜೀವಿಸುವಂಥ ಕೃಪೆ ಕೊಡು, ನಂಬಿಗಸ್ತ ಮಕ್ಕಳಾಗಿ ಜೀವಿಸುವಂಥ ಕೃಪೆ ಕೊಡಪ್ಪ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ಬಿಗ್ ಜೆ ಟಿವಿಯು ದಿನದ 24 ತಾಸುಗಳ ಕಾಲ ಕನ್ನಡ ಭಾಷೆಯಲ್ಲಿ ಅನೇಕರಿಗೆ ಸುವಾರ್ತೆಯನ್ನು ತಲುಪಿಸ್ತಾ ಇದೆ. ಈ ಮಾಧ್ಯಮದ ಸೇವೆಗೋಸ್ಕರ ದಯಮಾಡಿ ಪ್ರಾರ್ಥನೆ ಮಾಡಿರಿ. ಇನ್ನೂ ಅನೇಕ ಜಾಗಕ್ಕೆ ತಲುಪಲಿಕ್ಕಿದೆ. ಸಟಲೈಟ್ ಮಾಡಿ ಡಿಶ್ ಟಿವಿಯಲ್ಲಿ ಇರುವಂಥ ಮನೆಗಳು ಕೂಡ ಸ್ಪಂದಿಸಬೇಕೆಂಬುದಾಗಿ ನಾವಿದ್ದೇವೆ. ಒಂದು ವೇಳೆ ದೇವರ ಆತ್ಮ ನಿಮ್ಮಲ್ಲಿ ಪ್ರೇರೇಪಣೆ ಮಾಡುವುದಾದರೆ ಈ ಒಂದು ಸೇವೆಯಲ್ಲಿ ಕೈ ಜೋಡಿಸಿರಿ. ನೀವುಗಳು ಎಲ್ಲ ಒಟ್ಟಾಗಿ ಹೋಗಿರಿ, ಎಲ್ಲ ಕಡೆಗೆ ಸುವಾರ್ತೆಯನ್ನು ಸಾರಿರಿ ಎನ್ನುವಂಥ ಈ ಆಜ್ಞೆಯನ್ನು ನಾವು ಕೈಗೊಳ್ಳುವ ಪ್ರಿಯರೇ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು.